ಏಯ್ ರೆಡಿಯಾಗಿ ಬರ, ಲಾಂಡ್ರಿ ಹೋಗಿ ಬರೋಣ. ಇಲ್ಲಪ್ಪ ನೀ ಹೋಗ್ಬಾ, ನಾನು ಯಾವುದೋ ಬೇರೆ ಯೋಚನೆ. ನೀನು ನಾರ್ಮಲ್ ಆಗಿ ಇರಕ್ಕೆ ಬರಲ್ವಾ? ಯಾವಾಗಲೂ ಟೆನ್ಷನ್ ಮಾಡ್ಕೊಂಡಿರ್ತೀಯಲ್ಲ. ನಿಮ್ಗೇನಪ್ಪ ಬುದ್ಧಿವಂತರು, ಏನ್ ಪ್ರಾಬ್ಲಮ್ ಅಂದ್ರೂ ಈಸಿಯಾಗಿ ಸೊಲ್ಯೂಷನ್ ಹುಡುಕ್ತೀರಾ, ನಮ್ ತರನಾ? ಈಟಿಗೆ ಸಾಕು, ಡೈರೆಕ್ಟಾಗಿ ವಿಷಯಕ್ಕೆ ಬಾ. ನಿಂಗೆ ಗೊತ್ತಲ್ಲೋ, 2002ರಲ್ಲಿ ನಾನೊಂದು ತೆಂಗಿನ ತೋಟ ಪರ್ಚೇಸ್ ಮಾಡಿದ್ದೆ ನಮ್ಮ ಊರಿಂದ 7 ಕಿಲೋಮೀಟರ್ ದೂರದಲ್ಲಿ. ಅದರದೇ ಪ್ರಾಬ್ಲಮ್ ಆಗಿದೆ. ಇವಾಗ ಮೇಂಟೈನ್ ಮಾಡ್ಲಿಕ್ಕೆ ವರ್ಕರ್ಸ್ ಇಲ್ಲ, ವರ್ಕರ್ಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೋಗ್ಲಿ, ಅದನ್ನ ಇಟ್ಕೊಂಡು ನಂಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಸೇಲ್ ಮಾಡೋಣ ಅಂದ್ರೆ ಟ್ಯಾಕ್ಸ್ ಪ್ರಾಬ್ಲಮ್. ಎರಡರ ನಡುವೆ ಕನ್ಫ್ಯೂಷನ್ ಆಗಿ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ. ಓ, ಹಾಗಾದ್ರೆ ಮೇಂಟೈನ್ ಮಾಡೋದ್ರ ಬದಲು ಸೇಲ್ ಮಾಡ್ಬಿಡು. ಬಂದಿದ್ದ ಕ್ಯಾಪಿಟಲ್ ಗೇನ್ ಅಲ್ಲಿ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬಿಡು. ಬಾ, ನನಗಿವಾಗ ರೀಇನ್ವೆಸ್ಟ್ಮೆಂಟ್ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲಪ್ಪ. ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಹೌದಾ? ಸರಿ.